ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಒಂದು ಹೊಸ ಆಯುರ್ವೇದಿಕ್ ಟಾಪಿಕ್ ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂದ್ರೆ ಗರ್ಭ ಸಂಭವ ಸಾಮಗ್ರಿ. ಇದಕ್ಕೆ ನೋಡ್ರಿ, ಫ್ಯಾಕ್ಟರ್ ಅಸೆನ್ಷಿಯಲ್ಸ್ ಫಾರ್ ಕನ್ಸೆಪ್ಷನ್ ಅಂದ್ರೆ ಮಹಿಳೆಯರಿಗೆ ಒಬ್ಬ ಗರ್ಭಧಾರಣ ಮಾಡ್ಬೇಕಂದ್ರೆ ಏನೇನು ಫ್ಯಾಕ್ಟರ್ ಅವಶ್ಯಕತೆ ಇರ್ತೈತ್ರಿ. ಸೊ ನೋಡ್ರಿ, ಇಲ್ಲಿ ಆಚಾರ್ಯ ಢರಣ ಭಾಳ ಸಿಂಪಲ್ ರೀತಿಯಿಂದ ಇಲ್ಲಿ ತಿಳಿಸ್ಕೊಟ್ಟಾರೆ. 4 ಫ್ಯಾಕ್ಟರ್ ಇವನ್ ಕಂಪ್ಲೀಟ್ ಚಲೋತ್ನಾಗ ಇದ್ದು ಅಂದ್ರೆ ಮಹಿಳೆಗೆ ಒಟ್ಟ ಬಾಂಜ್ಪನ್ ಮಕ್ಕಳಾಗ್ಲಾರ್ದಂಗೆ ಇರಂಗಿಲ್ರಿ, ಎಲ್ಲ ಸರಿ ಹೋಗ್ತೈತಿ, ಒಟ್ಟ ಅವ್ರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಆಗಲ್ಲ ಅಂತ ಹೇಳ್ಕೊಟ್ಟಾರೆ. ಯಾವ ಫ್ಯಾಕ್ಟರಪ್ಪ ಅಂದ್ರೆ ಒಂದನೇದ್ದು ಋತುದ ಬಗ್ಗೆ ಆಚಾರ್ಯ ಢಲನ್ ಏನು ಹೇಳ್ತಾರ ನೋಡ್ರಿ. ಇಲ್ಲಿ ಋತು ರಂಗನಾಯ ರಜಃ ಸಮಯ ಅಂದ್ರೆ ಮಹಿಳೆಯದ್ರಾಗ ಫರ್ಟೈಲ್ ಪೀರಿಯಡ್ ಯಾವಾಗ ಇರ್ತೈತಪ್ಪ ಅಂದ್ರೆ ಅವ್ರಿಗೆ ಬ್ಲೀಡಿಂಗ್ ಆಗಿರ್ತೈತೆ ನೋಡ್ರಿ. ಅಲ್ಲಿಂದ 6ನೇ ದಿನದಿಂದ 16ನೇ ದಿನ ಏನಿರ್ತೈತಿ ಮಹಿಳೆಯರದ್ರಾಗ ಫರ್ಟೈಲ್ ಪೀರಿಯಡ್ ಇರ್ತೈತ್ರಿ. ಈ ಟೈಮ್ನಾಗ ಸಂಭೋಗ ಮಾಡಿದ್ರೆ ಮಕ್ಕಳಾಗೋ ಸಾಧ್ಯತೆ ಜಾಸ್ತಿ ಆಗ್ತೈತಿ. ಇದು ಫರ್ಟೈಲ್ ಪೀರಿಯಡ್ ಅಂತ ತಿಳಿಸ್ಕೊಟ್ಟಾರೆ. ನೆಕ್ಸ್ಟ್ ಏನು ಹೇಳ್ಕೊಡ್ತಾರಪ್ಪ ಅಂದ್ರೆ ಕ್ಷೇತ್ರಂ ಗರ್ಭಾಶಯ. ಇಲ್ಲಿ ಏನು ಹೇಳ್ಕೊಡ್ತಾರಪ್ಪ ಅಂದ್ರೆ ಆಚಾರ್ಯ ಢಲಣ ಮಹಿಳೆಯವ್ರದ್ದು ಗರ್ಭಾಶಯ ಏನಿರ್ತೈತೆ ನೋಡ್ರಿ, ಅದಕ್ಕೆ ಯಾವುದೇ ರೀತಿಯಾದ ರೋಗ ಇರಬೇಡ್ರಿ, ಕಂಪ್ಲೀಟ್ ಹೆಲ್ದಿ ಇರಬೇಕು, ಡಿಸೀಸ್ ಫ್ರೀ ಇರಬೇಕು. ಇದು ಒಳ್ಳೆ ರೀತಿ ಅಂತ ಇತ್ತಂದ್ರೆ ಕನ್ಸೆಪ್ಷನ್ ಆಗಲಿಕ್ಕೆ ಏನು ಸಮಸ್ಯೆ ಆಗಂಗಿಲ್ಲ. ನೆಕ್ಸ್ಟ್ ಫ್ಯಾಕ್ಟರ್ ಏನಪ್ಪ ಅಂದ್ರೆ ಅಂಬು ಬಗ್ಗೆ ಏನು ಆಚಾರ್ಯ ಢಲಣ ಹೇಳ್ಯಾರಂದ್ರೆ, ಅಂಬು ಪುನರ್ ಆಹಾರ ಪಾಕಜೋ ವ್ಯಾಪಿ ರಸಧಾತು ಅಂದ್ರೆ ಏನು ಹೇಳ್ಯಾರ, ಏನು ನೀವು ಆಹಾರ ಸೇವನೆ ಮಾಡ್ತೀರಿ ಆ ಆಹಾರಲೆ ಎಷ್ಟು ನ್ಯೂಟ್ರಿಯೆಂಟ್ ನಿಮ್ಮ ಮೈಗೆ ಸಿಗ್ತಾ ಇದೆ, ಆ ನ್ಯೂಟ್ರಿಯೆಂಟ್ಲೆ ನೋಡ್ರಿ ಒಟ್ಟ ಯಾವುದೇ ರೀತಿ ಆದರೆ ಅಬ್ಸ್ಟ್ರಕ್ಷನ್ ಆಗಬಾರ್ದು ಬ್ಲಡ್ ಸರ್ಕ್ಯುಲೇಷನ್ಯಾಗ. ಮತ್ತು ಆ ನಿಮ್ದು ನರಿಶ್ಮೆಂಟ್ ಏನಿರ್ತೈತೆ ನೋಡ್ರಿ, ಒಳ್ಳೆ ಆಹಾರ ತೊಗೊಂಡ್ರ ನಂತರ ನ್ಯೂಟ್ರಿಯೆಂಟ್ಸ್ಲಿಂದ ನರಿಶ್ಮೆಂಟ್ ನಿಮ್ಮ ಬಾಡಿ ಏನಾಗ್ತೈತಿ ಅದರಲ್ಲಿ ಹೆಲ್ದಿ ಸ್ಪರ್ಮ್ ಮತ್ತು ಓಮ್ ತಯಾರಾಗ್ಬೇಕಂತ ಹೇಳ್ಯಾರ. ಲಾಸ್ಟ್ ಏನಪ್ಪ ಅಂದ್ರೆ ಬೀಜ ಫ್ಯಾಕ್ಟರ್ ಬಗ್ಗೆ ಏನು ಕೊಟ್ಟಾರಪ್ಪ ಆಚಾರ್ಯ ಢಲಣ ಅಂದ್ರೆ, ಬೀಜಂ ಸ್ತ್ರೀ ಪುಂಸ ಯೋ ಅರ್ಥವ ಶುಕ್ರೆ. ಇಲ್ಲೇನು ಹೇಳ್ಕೊಟ್ರಪ್ಪ ಅಂದ್ರೆ, ಈಗ ಹೆಲ್ದಿ ಮೇಲ್ ಹೆಲ್ದಿ ಫಿಮೇಲ್, ಪುರುಷ ಸ್ತ್ರೀ ಹೆಲ್ದಿ ಅದಾರಂದ್ರೆ ಅವ್ರದ್ರಂತ್ರ ಒಳ್ಳೆ ಕ್ವಾಲಿಟಿವಾದ ಓಮ್ ಮತ್ತು ಸ್ಪರ್ಮ್ ಇದ್ರೆ ಒಟ್ಟ ಕನ್ಸೆಪ್ಷನ್ನಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇವು 4 ಫ್ಯಾಕ್ಟರ್ ಯಾವಪ್ಪ ಅಂದ್ರೆ, ಒಂದನೇದ್ದು ಋತು, ಯಾವ ಟೈಮಿಗೆ ಸಂಭೋಗ ಮಾಡಬೇಕು, ಕ್ಷೇತ್ರ ಗರ್ಭಾಶಯ, ಯಾವುದು ರೋಗ ಇರ್ಲಾರ್ದಂಗೆ ಇರಬೇಕು, ಅಂಬು ನೀವು ಆಹಾರ ಏನು ಸೇವನೆ ಮಾಡೋಂತೀರಿ, ಬಾಡಿ ಚಲೋ ನರಿಶ್ಮೆಂಟ್ ಇರಬೇಕು, ಮತ್ತು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸ್ ಮತ್ತು ಓಮ್ ಇದ್ರೆ ಇವು 4 ಫ್ಯಾಕ್ಟರ್ ಒಟ್ಟಿಗೆ ಕೆಲಸ ಮಾಡಿದ್ರೆ ಯಾವುದೇ ರೀತಿಯಾದ ಇನ್ಫರ್ಟಿಲಿಟಿ ಸಮಸ್ಯೆ ಆಗಂಗಿಲ್ಲ, ಕನ್ಸೆಪ್ಷನ್ ಆಗ್ತೈತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಾರೆ. ಅನ್ಕೊಂತೀನಿ ಆಯುರ್ವೇದ ಕಾನ್ಸೆಪ್ಟ್ ನಿಮ್ಗೆ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಆಯುರ್ವೇದ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನೆಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂಥದ್ದು ನೋಡ್ರಿ, ಅದನ್ನು ಒತ್ತು ಬಿಡ್ರಿ. ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಸಿಗೋಣ ಒಂದು ಹೊಸ ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.